ಈಗ ವಿಜಯಾನಂದ ಕಾಶಪ್ಪನವರು ನೋಡಿ, ಆಪರೇಷನ್ ಕಮಲ ಪ್ರಾರಂಭ ಇಡೀ ರಾಷ್ಟ್ರಕ್ಕೆ ಆ ಬ್ಲೂ ಪ್ರಿಂಟ್ ಕೊಟ್ಟಿದ್ದೆ ಇಲ್ಲಿ ಬಿ ಜೆ ಪಿ, ಕರ್ನಾಟಕ ಬಿ ಜೆ ಪಿ ಅಲ್ವಾ? ಹಾಂ, ಮುಂಚೆ ಇದು ನಡೀತಾ ಇತ್ತ ಸರ್. ಪಿ ವಿ ನರಸಿಂಹರಾವ್ ಅವರು ಮೈನಾರಿಟಿ ಗೌರ್ಮೆಂಟನ್ನು ನಡೆಸಿದ್ರು. ಹಲವಾರು ಬಾರಿ ನಮಗೆ 120 ಸೀಟ್ ಬಂದ್ರೂ ಕೂಡ ಸರ್ಕಾರಗಳು ನಡೆದಿವೆ ಇಲ್ಲಿ. ಇತ್ತೀಚೆಗೆ ಮೋದಿ ಸರ್ಕಾರ, ಇದು ಬಿ ಜೆ ಪಿಯವರ ಗಾಳಿಯಿಂದ ಮತ್ತು ಮೋದಿ ಸರ್ಕಾರ ಅವರ ಒಂದು ಹಣದ ಮತ್ತು ತೋಳಬಲದಿಂದ ಎಷ್ಟು ಸರ್ಕಾರ ಬಿಡಿಸ್ತಾ ಇದ್ದಾರೆ ಹೇಳಿ ಇವತ್ತು? ಕರ್ನಾಟಕದಲ್ಲೇ ಉದಾಹರಣೆ ಇದೆ ಅಲ್ಲ ಸರ್, ಹಿಂದೆದು ಉದಾಹರಣೆ 2-3 ಪ್ರಕರಣಗಳಿವೆ. ಮಹಾರಾಷ್ಟ್ರದಲ್ಲಿದೆ, ಅಸ್ಸಾಂನಲ್ಲಿದೆ, ಮಧ್ಯಪ್ರದೇಶನಲ್ಲಿದೆ, ಗುಜರಾತ್ನಲ್ಲಿದೆ, ಗೋವಾನಲ್ಲಿದೆ. ಸೊ ಅವ್ರ ಪ್ರಯತ್ನ ನಿರಂತರವಾಗಿ ನಡೆಸ್ತಾನೆ ಇರ್ತಾರೆ. ಆದರೆ ಯಾರೂ ಕೂಡ ಇದಕ್ಕೆ ಬಗ್ಗೋದಿಲ್ಲ. ಸರಿ ಸರ್, ಆಮೇಲೆ ಸಿಗಂದೂರು ಮೇಲ್ಸೇತುವೆಗೆ ಸಿಎಂ ಅವರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ನೋಡಿ. ಇವರೇ ಬರೇ ಶಿವಮೊಗ್ಗ ಅಂತ ಅಷ್ಟೇ ಅಲ್ಲ, ಈಗ ಕೇಂದ್ರ ಸರ್ಕಾರ ಒಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ವಿ ಸಿ ಮಾಡ್ತೀವಿ, ನಾವು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಈ ಕಲಬುರಗಿನಲ್ಲಿ ಹೆದ್ದಾರಿಗಳದ್ದು ಉದ್ಘಾಟನೆಗಳಿದೆ, ನಮಗೆ ಮಾಹಿತಿ ಇಲ್ಲ. ಆಮೇಲೆ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಮಿನಿಟ್ನಲ್ಲಿ ಹೇಳೋದು ಅವ್ರು ಕರೆದಂಗೂ ಇರಬೇಕು, ನಾವು ಹೋಗ್ಲಾರ್ದಂಗೂ ಇರಬೇಕು. ಇದೆಂಥ ಪದ್ಧತಿ? ನಾವು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದ್ದೀವಪ್ಪ, ಆದರೆ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಖರ್ಗೆ ಸಾಹೇಬ್ರೆಲ್ಲ ಬೇಕಾದರೆ ಕೇಳಿ, ಜೋಶಿ ಅವರಿಗಿರ್ಬೋದು, ಬೇರೆ ಬಿ ಜೆ ಪಿ ಸಂಸದರಿಗಿರ್ಬೋದು, ಅಥವಾ ಕಲಬುರಗಿನಲ್ಲಿ ನಮ್ಮ ಬಿ ಜೆ ಪಿ ಶಾಸಕರಿಗೆ ಕೇಳಿ. ಖರ್ಗೆ ಸಾಹೇಬರು ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇನಾಗ್ರೇಟ್ ಮಾಡಬೇಕಾದ್ರೆ ಲೋಕಲ್ MLA ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಲೋಕಲ್ MP ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಆಹ್ವಾನ ಮಾಡಿ ಅವ್ರ ಟೈಮು ಮತ್ತು ನಮ್ಮ ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ರು. ಏನಿದು ಮಾತಿಗೂ ಇದು ರಾಜಕೀಯ ಮಾಡೋದು ಕೇಂದ್ರ ಸರ್ಕಾರ ಸರಿಯಲ್ಲ. ದಿಸ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್ ಆಫ್ ಫೆಡ್ರಲಿಸಮ್. ನೋಡಿ, ಜಲ್ ಜೀವನ್ ಮಿಷನ್ ನಮ್ಮದು ಪಾಲಿದೆ ಅಲ್ವಾ? ಮುಖ್ಯಮಂತ್ರಿಗಳು ಫೋಟೋ ಹಾಕಬಾರ್ದು ಅಂತ ನಮಗೆ ಆದೇಶ ನೀಡ್ತಾರೆ. ನಾವು ಜಲ್ ಜೀವನ್ ಮಿಷನ್ ಜೊತೆ ಬಸವಣ್ಣನವ್ರ ಹೆಸರು ಅಥವಾ ಕರ್ನಾಟಕದ ಹೆಸರು ಸೇರಿಸ್ಬೇಕು ಅಂದರೆ ನೀವು ಹಿಂಗೆ ಸೇರಿಸಿದ್ರೆ ನಾವು ಅನುದಾನ ಕೊಡೋಲ್ಲ ಅಂತ ಹೇಳ್ತಾರೆ. ಆಯುಷ್ಮಾನ್ ಭಾರತ್ನಲ್ಲಿ ನಮ್ಮದು ಪಾಲಿಲ್ವಾ? ಅದಕ್ಕೆ ನಾವು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಅಂತ ಹೆಸರಿಟ್ಟಿದ್ದು. ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮ್ಮದು 60-70% ಪಾಲಿದೆ, ಅವ್ರದ್ದೇ ಕಮ್ಮಿ ಇರೋದು. ಆದರೂ ಕೂಡ ಪ್ರಚಾರ ಮಾತ್ರ ಅವ್ರದ್ದು. ಆಮೇಲೆ ಇದು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಇದು ರೀತಿ ಸರಿ ಇಲ್ಲ ನನ್ನ ಪ್ರಕಾರ. ಇಟ್ಸ್ ನಾಟ್ ಗುಡ್, ಇಟ್ ಈಸ್ ಡಿಸ್ಟೇಸ್ಟ್ಫುಲ್.